ಸರ್ ಇವಾಗ ಮೊನ್ನೆ ಅಷ್ಟೇ ಬಿಗ್ ಬಾಸಲ್ಲಿ ಗಿಲ್ಲಿ ಅವರು ಗೆದ್ದುಬಿಟ್ರು. ಅವರೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ಬಂದವರು. ಬಿಗ್ ಬಾಸ್ ನೋಡಿ ಇಲ್ಲ ಸರ್, ನೋಡ್ತಾ ಇಲ್ಲ. ಯಾವುದೋ ಒಂದು ಟೈಮಲ್ಲಿ ಸುಮ್ಮನೆ ಫ್ರೆಂಡ್ಸಿಗೆ ಚಾಲೆಂಜ್ ಮಾಡಿದೆ, ನೆಕ್ಸ್ಟ್ ನಾನು ಹೋಗೋವರೆಗೂ ನೋಡಲ್ಲ ಅಂತ. ಅದಾಗಿಂದ ನೋಡ್ತಾ ಇಲ್ಲ ಅಷ್ಟೇ. ಆದರೆ ಬಿಗ್ ಬಾಸ್ ನೀವು ಹೋಗೋರು ನಾನು ಹೋಗೋವರೆಗೂ ನೋಡಲ್ಲ ಅಂತ ಫ್ರೆಂಡ್ಸ್ಗೆ ಚಾಲೆಂಜ್ ಮಾಡಿದೆ. ಅದಾದಮೇಲೆ ನೋಡೋಕ್ಕಾಗಿಲ್ಲ, ನೋಡ್ತಾನೂ ಇಲ್ಲ. ಬಟ್ ಅವರು ನಮ್ಮ ಥರನೇ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ರು ಗಿಲ್ಲಿ. ಆ್ಯಕ್ಚುಲಿ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ ಅಂದ್ಕೊಳ್ಳಿ. ಅವರೊಂದು ಸ್ಟೈಲಲ್ಲಿ ಮಾಡೋರು, ನಾವು ಒಂದು ಸ್ಟೈಲಲ್ಲಿ ಮಾಡ್ತಿದ್ವಿ. ಸೊ ಒಳ್ಳೆ ಖುಷಿ ಆಗುತ್ತೆ. ಅವರು ಹೆಂಗೋ ಅವ್ರ ಅದೃಷ್ಟ ಚೆನ್ನಾಗಿದೆ. ಚಾನಲ್ಗೆ ಹೋದ್ರು, ರಿಯಾಲಿಟಿ ಶೋ ಮಾಡಿದ್ರು. ಇವತ್ತು ಒಬ್ಬ ಸ್ಟಾರ್ ಲೆಕ್ಕದಲ್ಲಿ ಅವ್ರಿಗೆ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ. ನಾನು ಅವ್ರನ್ನ ಕೇಳ್ಕೊಳೋದು, ಹೊರಗಡೆ ಬಂದಿದ್ದೀರಾ, ಸಿನಿಮಾ ಏನಾದರೂ ಮಾಡಿ, ಒಳ್ಳೊಳ್ಳೆ ಸಿನಿಮಾ ಮಾಡಿ, ಕನ್ನಡ ಇಂಡಸ್ಟ್ರಿಗೆ ಏನಾದರೂ ಒಂದು ಒಳ್ಳೆ ಸಿನಿಮಾ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್. ಅಂದರೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಯ್ತು ಅಂತಾರೆ ಹಂಗೆ? ಅದೇನಿಲ್ಲ ಸರ್, ಬಡವ್ರ ಮನೆ ಮಕ್ಕಳು ಆದರೂ ಅಷ್ಟೇ, ಯಾರು ದೊಡ್ಡ ದುಡ್ಡಿರೋರಾದರೂ ಅಷ್ಟೇ, ದುಡ್ಡು ಇಲ್ದಿರೋರಾದರೂ ಅಷ್ಟೇ, ಯಾರಿಗೆ ಅರ್ಹತೆ ಇರುತ್ತೆ, ಯಾರಿಗೆ ಎಫರ್ಟ್ಸ್ ಹಾಕ್ತಾರೆ, ಯಾರು ಒಳ್ಳೆ ಕಷ್ಟಪಡ್ತಾರೆ, ಅವರು ಆಬ್ವಿಯಸ್ಲಿ ಜನ ಅವ್ರನ್ನ ಬೆಳೆಸ್ತಾರೆ. ಅದೇ ಬಡವ್ರ ಮನೆ ಮಕ್ಕಳು ಅಂದರೆ ಒಂದು ಚಿಕ್ಕ ಸೆಂಟಿಮೆಂಟ್ ಇರುತ್ತೆ.